ನಮಸ್ಕಾರ, ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನ್ ಸಬಾ ಹಕೀಂ. ಇದು ನರಕ ದರ್ಶನದ ಕಥೆ. ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಅನಾವರಣ ಆಗಿದೆ. ಕೋರ್ಟ್ನಲ್ಲಿ ಸಿಪಿಪಿ ಹೇಳಿದ ಭಯಾನಕ ಕಥೆ ಬೆಚ್ಚಿ ಬೀಳಿಸುವಂತಿದೆ. ಕರೆಂಟ್ ಶಾಕ್ ಸಹ ನೀಡಲಾಗಿತ್ತು. ಡೆವಿಲ್ಸ್ ಅಟ್ಟಹಾಸದ ಬಳಿಕ ಡಿವೈಸ್ ಹುಡುಕಾಟ ನಡೆದಿದೆ. ಇವಳು ಅವನ ಸಂಗಾತಿ, ಇಡೀ ಕೇಸ್ನ ಖಳನಾಯಕಿ. ಶೆಡ್ನಲ್ಲಿ ಹತ್ಯಾಕಾಂಡ ನಡೆಸಿದ್ದ ಗ್ಯಾಂಗ್ನ A1 ಆರೋಪಿ. ಇವತ್ತು ಪವಿತ್ರ ಮನೆ ಜಾಲಾಡಿದ ಪೊಲೀಸರು ಮಹಜರು ನಡೆಸಿದ್ರು. ರೇಣುಕಾಸ್ವಾಮಿ ಮುಖಕ್ಕೆ ಬಾರಿಸಿದ್ದ ಚಪ್ಪಲಿ ಜಪ್ತಿ ಮಾಡಿದ್ರು. ಆಕೆ ಮ್ಯಾನೇಜರ್ ಅನ್ನ ವಶಕ್ಕೆ ಪಡೆದ್ರು. ಇನ್ನು ದರ್ಶನ್ ಮನೆಗೆ ಲಗ್ಗೆ ಇಟ್ಟ ಪೊಲೀಸರು ಬಟ್ಟೆ ಬರೆಗಳನ್ನ ಸೀಸ್ ಮಾಡಿದ್ರು. ಬಟ್ಟೆ ಮೇಲೆ ರಕ್ತ ಅಂಟಿದ್ರೆ ದಾಸನ ಕಥೆ ಮುಗಿದಂತೆ. ದರ್ಶನ್ ಕಾರ್ ಸಹ ಸಾಕ್ಷಿಗೆ ಬಳಕೆಯಾಗೋ ಸಾಧ್ಯತೆ ಇದೆ. ಇನ್ನು ದರ್ಶನ್ ನಿವಾಸದಲ್ಲಿ ಬಿಟ್ಟಿದ್ದ ನಂದಿ ಶೂ, ಡ್ರೆಸ್ ಸಹ ಜಪ್ತಿ ಮಾಡಲಾಗಿದೆ. ಇದು ಹೆಣ ಹಾಕಿದ ಗ್ಯಾಂಗ್ ಅಷ್ಟೇ ಅಲ್ಲ, ಹೆಣದ ಮೇಲಿನ ಆಭರಣ ಎತ್ತಿದ್ದ ದರೋಡೆ ಗ್ಯಾಂಗ್. ಚಿನ್ನದ ಚೈನ್, ರಿಂಗ್, ವಾಚ್, ಜಂಗಮರು ಪೂಜಿಸುವ ಬೆಳ್ಳಿ ಲಿಂಗವನ್ನು ಕದ್ದಿದ್ದಾರೆ. ಶೆಡ್ನಲ್ಲಿ ಬಚ್ಚಿಟ್ಟಿದ್ದ ರಕ್ತ ಮೆತ್ತಿದ್ದ ರೇಣುಕಾ ಬಟ್ಟೆ ಸೀಸ್ ಆಗಿದೆ. ಕಿಡ್ನಾಪ್ನ ಇನ್ನೊಂದು ದೃಶ್ಯ ಹೊಸ ಕಥೆ ಹೇಳ್ತಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಬಳಿಕ ಕಿಚ್ಚ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಹೆಣ್ಣಿಗೆ ಹುಟ್ಟಬೇಕಾಗಿರುವ ಮಗುವಿಗೆ ನ್ಯಾಯ ಸಿಗಬೇಕು. ಫ್ರೆಂಡ್ಶಿಪ್ ಬೇರೆ, ಸಂಬಂಧಗಳೇ ಬೇರೆ ಎಂದ ಕಿಚ್ಚ ಮಾಧ್ಯಮ ಮತ್ತು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.